ಎಲ್ರಿಗೂ ನಮಸ್ಕಾರ. ನಾನು ಸುನೀತಾ. ಇವತ್ತು ಚುರುಮುರಿ ಅಂದರೆ ನಮ್ಮ ಕಡೆ ಇದನ್ನು ಮಂಡಕ್ಕಿ ಅಂತ ಕರೀತಾರೆ. ಅದರಿಂದ ಮಾಡಿದ ವಡಾ ರೆಸಿಪಿಯನ್ನು ನಾನು ಇವತ್ತು ಮಾಡ್ತಿದ್ದೀನಿ. ತುಂಬಾ ರುಚಿಯಾಗಿ ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಅದನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಿದ್ದೀನಿ. ನಮ್ಮ ಕಡೆ ಉತ್ತರ ಕರ್ನಾಟಕದ ಹತ್ತಿರ ಈ ಥರ ಮಂಡಕ್ಕಿ ಸಿಗುತ್ತೆ. ಇದರಲ್ಲಿ ದಪ್ಪ ಮಂಡಕ್ಕಿ ಕೂಡ ಸಿಗುತ್ತೆ. ಅದರಲ್ಲಿ ಕೂಡ ಈ ರೆಸಿಪಿಯನ್ನು ಮಾಡ್ಕೋಬೋದು. ಇವಾಗ ಒಂದು ಪಾತ್ರೆಗೆ ನಾನು ನೀರನ್ನು ಹಾಕಿಟ್ಟಿದ್ದೀನಿ. ಅದರಲ್ಲಿ ಈ ಬೌಲಲ್ಲಿ 4 ಬೌಲ್ನಷ್ಟು ನಾನು ಮಂಡಕ್ಕಿಯನ್ನು ಹಾಕಿ ನೀರಲ್ಲಿ ನೆನೆಸಿಡ್ತಿದ್ದೀನಿ. ಕೇವಲ ಒಂದು 2 ನಿಮಿಷ ನೀರಲ್ಲಿ ನೆನೆಸಿಟ್ರೆ ತುಂಬಾ ಮೆತ್ತಗಾಗುತ್ತೆ ನೋಡಿ. ಈ ಥರ ಕ್ಲೀನಾಗಿ ತೊಳೆದು ನಂತರ ಇದನ್ನು ಹಿಂಡಿ ಮಿಕ್ಸಿ ಜಾರ್ಗೆ ನಾನು ಹಾಕ್ತಿದ್ದೀನಿ. ಇದರಲ್ಲಿರುವಂಥ ನೀರಿನ ಅಂಶವನ್ನು ಎಲ್ಲ ಚೆನ್ನಾಗಿ ಹಿಂಡಿಬಿಟ್ಟು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ. ಭಾಳ ರುಚಿಯಾಗಿ ಕ್ರಿಸ್ಪಿಯಾಗಿ ಕೇವಲ ನಿಮಗೆ ಒಂದು 10 ರಿಂದ 15 ನಿಮಿಷದಲ್ಲಿ ಈ ವಡಾ ರೆಸಿಪಿಯನ್ನು ನೀವು ಮಾಡ್ಕೋಬೋದು. ಇವಾಗ ಎಲ್ಲ ಮಂಡಕ್ಕಿಯನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿದ ನಂತರ ಸೇಮ್ ಅದೇ ಬೌಲಲ್ಲಿ 1 ಬೌಲ್ನಷ್ಟು ಮೊಸರನ್ನು ಹಾಕ್ತಿದ್ದೀನಿ. ನೀವು ಯಾವುದರಲ್ಲಿ ಮಂಡಕ್ಕಿಯನ್ನು ತೆಗೆದುಕೊಳ್ತೀರಲ್ಲ ಅದೇ ಬೌಲಲ್ಲಿ ನೀವು ಎಲ್ಲ ಅಳತೆಯನ್ನು ತೆಗೆದುಕೊಳ್ಬೇಕು. ಇವಾಗ ನೋಡಿ ಈ ಥರ ಪೇಸ್ಟ್ ಥರ ನಾನು ರುಬ್ಬಿಟ್ಟಿದ್ದೀನಿ. ನೋಡಿ ನಿಮಗೆ ತೋರಿಸ್ತಿದ್ದೀನಿ. ಯಾವುದೇ ರೀತಿಯಾಗಿ ನಾನು ನೀರನ್ನು ಇಲ್ಲಿ ಸೇರಿಸದೆ ಮೊಸರನ್ನು ಹಾಕಿ ರುಬ್ಬಿ ಇವಾಗ ಒಂದು ಬೌಲ್ಗೆ ನಾನು ಇದನ್ನು ಸೇರಿಸ್ತಿದ್ದೀನಿ. ನಿಮಗೆ ವಡ ತಿನ್ಬೇಕು ಅನಿಸಿದರೆ ಇನ್ಸ್ಟಂಟಾಗಿ ಕೇವಲ 10 ರಿಂದ 15 ನಿಮಿಷದಲ್ಲಿ ನೀವು ಚುರುಮುರಿಯಿಂದ ವಡವನ್ನು ಮಾಡ್ಕೋಬೋದು. ನೋಡಿ ಇವಾಗ ಅರ್ಧ ಕಪ್ನಷ್ಟು ನಾನು ಟೀ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ನೀರನ್ನು ಜಾರಿಗೆ ಹಾಕಿ ಅದನ್ನು ತೊಳೆದ್ಬಿಟ್ಟು ಇವಾಗ ಈ ಪಾತ್ರೆಗೆ ಹಾಕ್ತಿದ್ದೀನಿ. ಅದೇ ಕಪ್ಪಲ್ಲಿ ಸೇಮ್ 1 ಬೌಲ್ನಷ್ಟು ನಾನು ಚಿರೋಟಿ ರವೆಯನ್ನು ಇದಕ್ಕೆ ಸೇರಿಸ್ತಿದ್ದೀನಿ. ನಿಮ್ಮ ಮನೆಯಲ್ಲಿ ದೊಡ್ಡ ರವೆ ಇದ್ದರೆ ಅದನ್ನು ಕೂಡ ಮಿಕ್ಸಿ ಮಾಡಿಬಿಟ್ಟು ನೀವು ಮಾಡ್ಕೋಬೋದು. ಇವಾಗ ಈ ಥರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಮೊಸರು, ಮಂಡಕ್ಕಿ ಹಾಗೆ ರವೆಯನ್ನು ಇವಾಗ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇವಾಗ ಒಂದು 2 ಹಸಿಮೆಣ್ಸಿಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ನೀವು ಮಿಕ್ಸಿ ಮಾಡಿ ಆದರೂ ಹಾಕ್ಬೋದು. 1 ಇಂಚಿನಷ್ಟು ಶುಂಠಿ ಹಾಗೆ 1 ಈರುಳ್ಳಿ ಹಾಗೆ ಒಂಚೂರು ಹಸಿ ಕೊಬ್ಬರಿಯನ್ನು ಸಣ್ಣದಾಗಿ ಪೀಸಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ವಾನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. 1 ಚಿಟಿಕೆಯಷ್ಟು ಸೋಡಾವನ್ನು ಹಾಕ್ತಿದ್ದೀನಿ. ಹಾಗೆ ಕರಿಬೇವನ್ನು ಕಟ್ ಮಾಡಿಬಿಟ್ಟು ಹಾಕ್ತಿದ್ದೀನಿ. ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನೀವು ಯಾವುದೇ ರೀತಿಯಾಗಿ ನೀರನ್ನು ಸೇರಿಸದೆ ಇದೇ ರೀತಿಯಾಗಿ ನೀವು ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ನೆನೆದ್ರೆ ನಿಮಗೆ ಕರೆಕ್ಟಾಗಿ ಹದವಾಗಿ ಬರುತ್ತೆ ವಡ ಮಾಡಲಿಕ್ಕೆ. ನೋಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ಚೆನ್ನಾಗಿ ನೆನಿಬೇಕು. ಒಂದು 10 ನಿಮಿಷ ನೀವು ನೆನೆಸಲಿಕ್ಕೆ ಇಟ್ಟರೆ ಭಾಳನೇ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಬರುತ್ತೆ. ರವೆ ಎಲ್ಲ ಚೆನ್ನಾಗಿ ನೆಂದಿರುತ್ತೆ. ನೋಡಿ ಈ ಥರ ನೆಂದಿದೆ. ಇವಾಗ 1 ಟೇಬಲ್ ಸ್ಪೂನಷ್ಟು ನಾನು ಕುಕ್ಕಿಂಗ್ ಆಯಿಲ್ ಅಂದರೆ ಎಣ್ಣೆಯನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಎಣ್ಣೆಯನ್ನು ಸೇರಿಸ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಬೌಲಲ್ಲಿ ನಾನು ನೀರನ್ನು ಹಾಕಿಟ್ಟಿದ್ದೀನಿ. ಈ ಥರ ವಡ ಮಾಡಲಿಕ್ಕೆ ಮೊದಲು ಅದರಲ್ಲಿ ಕೈಯನ್ನು ಎದ್ದಿ ಈ ಥರ ಹಿಟ್ಟನ್ನು ತೆಗೆದುಕೊಂಡು ಜಸ್ಟ್ ಈ ಥರ ಹೋಲನ್ನು ಮಾಡಿ ನೀವು ಎಣ್ಣೆಯಲ್ಲಿ ಹಾಕಿದರೆ ಮುಗೀತು. ನಿಮಗೆ ಈ ಥರ ಮಾಡಲಿಕ್ಕೆ ಸರಿಯಾಗಲಿಲ್ಲ ಅಂದರೆ ನೋಡಿ ಈ ಥರ ನೀವು ವಡ ಜಸ್ಟ್ ಹಾಗೆ ಬಜ್ಜಿ ಥರ ನೀವು ಎಣ್ಣೆಯಲ್ಲಿ ಬಿಟ್ಕೋಬೋದು. ಇವಾಗ ಗ್ಯಾಸ್ ಮೇಲೆ ಎಣ್ಣೆ ಕಾದಿದೆ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಈ ಥರ ವಡವನ್ನು ಎಣ್ಣೆಯಲ್ಲಿ ಬಿಡಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಇಡಬೇಡಿ, ಕಪ್ಪಾಗಿ ಬಿಡುತ್ತೆ. ಲೋ ಫ್ಲೇಮಲ್ಲಿಟ್ಟರೆ ಎಣ್ಣೆಯನ್ನು ಹಿರ್ಕೊಳ್ಳುತ್ತೆ. ಹಾಗಾಗಿ ಇದೆಲ್ಲ ವಡ ಮುಗಿಯೋ ತನಕ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಭಾಳನೇ ಕ್ರಿಸ್ಪಿಯಾಗಿ ಬರುತ್ತೆ. ಇನ್ಸ್ಟಂಟಾಗಿ ಕೇವಲ 10 ರಿಂದ 15 ನಿಮಿಷಗಳಲ್ಲಿ ನಿಮಗೆ ಈ ವಡ ರೆಡಿಯಾಗುತ್ತೆ. ನಾವು 4 ಕಪ್ ಚುರುಮುರಿಗೆ 1 ಕಪ್ನಷ್ಟು ರವೆಯನ್ನು ಹಾಕಿ ಈ ರೆಸಿಪಿಯನ್ನು ಮಾಡ್ತಿದ್ದೀನಿ. ನಿಮ್ಮ ಮನೆಯಲ್ಲಿ 2 ಕಪ್ ಚುರುಮುರಿ ಇದ್ದರೆ ಅರ್ಧ ಕಪ್ನಷ್ಟು ರವೆಯನ್ನು ಹಾಕಿ ನೀವು ಮಾಡ್ಕೋಬೋದು. ನೋಡಿ ಈ ಥರ ಬಂದಿದೆ. ಸ್ವಲ್ಪ ಶೇಪು ಚೇಂಜ್ ಆಗಿದೆ, ಪರ್ಫೆಕ್ಟಾಗಿ ಬಂದಿಲ್ಲ. ನಿಮಗೆ ಪರ್ಫೆಕ್ಟಾಗಿ ಬಂದರೆ ಈ ಥರ ನೀವು ವಡವನ್ನು ಮಾಡ್ಕೋಬೋದು. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಇದೇ ಥರ ಎಲ್ಲ ವಡವನ್ನು ನಾನು ಮಾಡಿಟ್ಟಿದ್ದೀನಿ. ಎಷ್ಟೊಂದು ಕ್ರಿಸ್ಪಿಯಾಗಿದೆ ನೋಡಿ. ಕಟ್ ಮಾಡಿಬಿಟ್ಟು ಇವಾಗ ತೋರಿಸ್ತಿದ್ದೀನಿ ನೋಡಿ. ನೋಡಿ ಒಳಗಡೆ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದೇ ಥರದ ಎಲ್ಲ ಬೋಂಡ ಮತ್ತು
ವಡಾ ರೆಸಿಪಿಗಳನ್ನ ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೇ ಲಿಸ್ಟಲ್ಲಿ ಇದೆ ನೋಡಿ. ಮತ್ತೆ ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು.